ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕ್ರಿಸ್ ಬಿ. ಇವತ್ತು ನಾನು ನಿಮಗೆ ಹೇಳ್ತಿರೋ ಸುದ್ದಿ ಏನಂತಂದರೆ, ನಾವು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತೀವಿ. ಟ್ರೈನಲ್ಲಾಗಲಿ, ಪಾದಯಾತ್ರೆ ಆಗಲಿ, ನಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ನಿಮಗೆ ಗೊತ್ತಾ, ಯಾವತ್ತಾದರೂ ಆ ತಿರುಪತಿ ಗಲ್ಲ ಇರತ್ತಲ್ಲ, ಅಲ್ಲಿ ಯಾಕೆ ನಮಗೆ ಏನು ತೆಳುವಾದ ಲೇಪನ ಕಾಣಿಸುತ್ತೆ ಅಂತ. ಆ ಲೇಪನ ಏನು ಅಂದರೆ ಹಸಿರು ಕರ್ಪೂರ ಅಥವಾ ಪಚ್ಚ ಕರ್ಪೂರ. ಯಾಕೆ ಅದನ್ನು ಹಾಕ್ತಾರೆ? ಈಗ ಸುಮ್ಮನೆ ಕುಂಕುಮ ಇಡೋದಕ್ಕೂ ಒಂದು ಕಾರಣ ಇದೆ, ಹೂವು ಹಾಕೋದಕ್ಕೂ ಒಂದು ಕಾರಣ ಇದೆ. ಸುಮ್ಮನೆ ಕಾರಣ ಇಲ್ದಲೆ ಅಂಥ ದೊಡ್ಡ ದೇವರಿಗೆ ಅಥವಾ ಮಹಿತ್ಮೆ ಇರೋ ದೇವರಿಗೆ ಯಾಕೆ ಇಲ್ಲಿ ಹಚ್ತಾರೆ ಅಂತಂದರೆ, ತುಂಬ ವರ್ಷಗಳ ಹಿಂದೆ, ಕಾಲಗಳ ಹಿಂದೆ ಅನಂತ ಆಳ್ವಾರ್ ಎಂಬ ಒಬ್ಬ ದೇವರ ಭಕ್ತ ಏನಿರ್ತಾನೆ, ಅವನು ದೇವರಿಗೋಸ್ಕರ ಹೂವಿನ ತೋಟ ರೆಡಿ ಮಾಡ್ತಾ ಇರ್ತಾನೆ. ಅಷ್ಟು ಭಕ್ತಿ ತುಂಬಿ ತುಳುಕ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಒಬ್ಬ ಚಿಕ್ಕ ಪುಟ್ಟ ಬಾಲಕ, ಇನ್ನೂ ಎಳೆಯರಿಯದವನು ಬಂದು, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಇವನಿಗೆ ದೈವ ಭಕ್ತಿ ಎಷ್ಟು ತುಂಬಿ ತುಳುಕ್ತಾ ಇತ್ತು ಅಂದರೆ, ಅವನ ಕೆಲಸ ಕಿತ್ಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲ. ಅವನೇ ದೇವರಿಗೆ ಪೂರ್ತಿ ಭಕ್ತಿ ಸಲ್ಲಿಸಬೇಕು ಅಂತ ಇರ್ತಾನೆ. ಅಂಥ ಸಮಯದಲ್ಲಿ ಅವನು 1-2 ಸತಿ ಆ ಚಿಕ್ಕ ಹುಡುಗಂಗೆ ಹೇಳ್ತಾನೆ, ಹೋಗು ನನಗಿಷ್ಟ ಇಲ್ಲ ಅಂತ. ಅದು ಕೇಳೋದು ಹುಡುಗ ಮುಂದೆ ಬಂದಾಗ ಅವ್ನು ಕೇಳಿದ್ದು, ಏನು ಕಡಪಾರಿ ಅಂತ ಐಟಮ್ ಆಗಿನ ಕಾಲದಲ್ಲಿ ಕರೀತಾರೋ ಅಥವಾ ಈಗಿನ ಕಾಲದಲ್ಲಿ ಕಬ್ಬಿಣ ಶಸ್ತ್ರಾಸ್ತ್ರ, ಅದನ್ನು ತೊಗೊಂಡು ಜೋರಾಗಿ ಬೀಸ್ತಾನೆ. ಅದು ಬೀಸಿದಾಗ ಏನಾಗುತ್ತೆ, ಆ ಹುಡುಗಂಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಬಿದ್ದು ರಕ್ತ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಅನಂತ ಆಳ್ವಾರ್ ಏನಿರ್ತಾನೆ, ಅವನು ತನ್ನ ಭಕ್ತಿ ಶ್ರದ್ಧೆಯಿಂದ ಇನ್ನೊಬ್ಬನ ಹುಡುಗನ ಮೇಲೆ ಕೋಪ ತೀರಿಸ್ಕೊಂಡು ಅದು ಅಲ್ಲಿಗೆ ನಿಂತಾದರೆ, ಅವ್ನು ದೇವ್ರ ಹತ್ರ ಹೋದಾಗ ದೇವ್ರ ಹತ್ರನೂ ಇಲ್ಲಿಂದ ಇಲ್ಲಿವರೆಗೂ ರಕ್ತ ಸುರಿತಾ ಇರುತ್ತೆ. ಅಲ್ಲಿಂದ ಅವನಿಗೆ ಎಷ್ಟು ಕಡಿಪಾಪಿ ಅಂತ ಗೊತ್ತಾಗ ಅಲ್ಲೇ ದೇವ್ರಿನ ಮುಂದೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವತ್ತಿನಿಂದನೇ ದೇವ್ರಿನ ಇವತ್ತಿನವರೆಗೂ ಅದೇನಾದ್ರು ತೆಗೆದ್ರೆ ರಕ್ತ ಬರುತ್ತೆ ಅಂದ್ಬಿಟ್ಟು ಹಸಿರು ಕರ್ಪೂರ ಅಥವಾ ಪಚ್ಚ ಕರ್ಪೂರ ಅನ್ನೋದನ್ನ ಇಲ್ಲಿಗೆ ಹಚ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ತಿರುಪತಿ ವೆಂಕಟೇಶ್ವರನ ಮಾಹಿತಿ. ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಮಿಸ್ ಬರದೆ ಬೆಲ್ ಐಕನನ್ನು ಆನ್ ಮಾಡಿ.